ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಆಲೂ ಬಟಾಣಿ ಕುರ್ಮಾ. ಈ ಆಲೂ ಬಟಾಣಿ ಕುರ್ಮಾ ಅಂತೂ ಚಪಾತಿ ಜೊತೆ ಪೂರಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಸೂಪರ್ ಇರ್ತೈತೆ ರೀ. ನೀವು ಒಂದ್ಸರಿ ಮಾಡಿದ್ರಲ್ಲ ಇನ್ನೊಂದು ಸರಿ ಮಾಡ್ಕೊಂಡು ತಿನ್ನೋಷ್ಟು ಟೇಸ್ಟ್ ಇರ್ತೈತೆ ರೀ. ಈ ಕುರ್ಮಾ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ. ಆಲೂಗಡ್ಡೆ ಬಟಾಣಿ ಕುರ್ಮಾ ಮಾಡೋಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಆಲೂಗಡ್ಡೆ. ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಆಲೂಗಡ್ಡೆ ತೊಗೊಂಡಿನಿ. ಫ್ರೆಂಡ್ಸ್, ಆಲೂಗಡ್ಡಿನಂತೂ ನಾನು ದಪ್ಪ ಸೈಜ್ನಾಗ ಕಟ್ ಮಾಡ್ಕೊಂಡಿದ್ದೈತ್ರಿ. ಜಾಸ್ತಿ ಸಣ್ಣಗಂತೂ ನಾ ಕಟ್ ಮಾಡಿಲ್ಲ. ಹಿಂಗೆ ಕಟ್ ಮಾಡಿದ್ದು ನಾನು ಒಂದು ಬೌಲ್ನಾಗ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೈತಿ, ಯಾಕಂದ್ರೆ ಕರ್ರಗಾಗ್ತೈತೆ ಅಂತೇಳಿ. ಆಮ್ಯಾಗ ಅರ್ಧ ಕಿಲೋ ಅಷ್ಟು ಬಟಾಣಿ ತೊಗೊಂಡಿದ್ದೈತ್ರಿ, ಅದನ್ನು ಹಸಿ ಬಟಾಣಿ. ಆಮ್ಯಾಗ 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೈತಿ ಹಿಂಗೆ ತೆಳ್ಳಗೆ. ಆಮ್ಯಾಗ 3 ಟಮಾಟಿ ರೀ, ಅದನ್ನು ಹಿಂಗೆ ತೆಳ್ಳಗೆ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಅಷ್ಟು ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಒಂದು ಸ್ವಲ್ಪ ಕಸ್ತೂರಿ ಮೆಥಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದಿರ್ತೀರಿ ಇಂಗ್ರೀಡಿಯೆಂಟ್ಸ್. ಇವಾಗ ಹಸಿ ಮಸಾಲೆ ತಯಾರಿ ಮಾಡ್ಕೊಳ್ಳೋಣ್ರಿ. ಅಂದ್ರೆ ಮಿಕ್ಸಿಗೆ ಹಾಕೋದು ಹಸಿ ಮಸಾಲೆ ತಯಾರು ಮಾಡ್ಕೊಳ್ಳೋಣ. 1 ಕಪ್ ಅಷ್ಟು ಒಣ ಕೊಬ್ಬರಿ ತೊಗೊಂಡಿನಿ, ಅದನ್ನು ತೆಳ್ಳಗೆ ಕಟ್ ಮಾಡ್ಕೊಂಡಿನಿ. 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ರೀ. ಆಮ್ಯಾಗ 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, ಅದನ್ನು ಸುಳಿದು ಇಟ್ಕೊಂಡಿದ್ದೈತಿ. 1 ಸಣ್ಣ ತುಕಡಿ ಅಲ್ಲ, ಅಲ್ಲಿ ನೋಡ್ರಿ 6 ಮೆಣಸಿನ್ಕಾಯಿ ತೊಗೊಂಡಿದ್ದೈತಿ. 6 ಮೆಣಸಿನ್ಕಾಯಿ ಅಂತೂ ಹಿಂಗೆ ತುಪ್ಪ ಮಾಡಿಟ್ಟಿದ್ದೈತಿ, ಯಾಕಂದ್ರೆ ಅದು ಮಿಕ್ಸಿನಾಗ ಪೇಸ್ಟ್ ಆಗ್ಬೇಕಂತೇಳಿ. ಫ್ರೆಂಡ್ಸ್, ಇದತ್ರಿ ಹಸಿ ಮಸಾಲೆ. ಇವಾಗ ಮಿಕ್ಸಿಗೆ ಹಾಕೊಂಡು ಬರೋಣ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ಕಡಾಯಿ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೋಣ. ಎಣ್ಣೆ ನಿಮ್ಗೆ ಎಷ್ಟು ಜಾಸ್ತಿ ಬೇಕಲ್ಲ ಅಷ್ಟು ನೀವು ಹಾಕ್ಬೋದ್ರಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟೀಲ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಯಾಗ ಯಾವ ಕಡಾಯಿ ಐತಲ್ಲ ನೀವು ಅದು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ. ನೋಡಿರಿ, ಕಡಾಯಿ ಅಂತೂ ಬಿಸಿ ಇರ್ತೈತಿ ನೋಡಿ. ಇವಾಗ ಇದ್ರೊಳಗೆ ಉಪ್ಪು ಹಾಕೋಣ. ಫ್ರೆಂಡ್ಸ್, ಯಾವಾಗಲೂ ಉಳ್ಳಾಗಡ್ಡೆ ಹಾಕಿದ 2 ನಿಮಿಷಕ್ಕೆ ನಾನು ಉಪ್ಪು ಹಾಕ್ತೀರಿ, ಯಾಕಂದರೆ ಉಳ್ಳಾಗಡ್ಡೆ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತೆ ಅಂತೇಳಿ. ಫ್ರೆಂಡ್ಸ್, ನಾವು ಸ್ಟೀಲ್ ಕಡಾಯಿನಾಗ ಮಾಡಾಕತ್ತೀವಂದ್ರೆ ಹೈ ಫ್ಲೇಮ್ನಾಗ ಇಟ್ಟು ಮಾಡಬಾರ್ದು ರೀ, ಯಾಕಂದ್ರೆ ಸೈಡಿಗೆಲ್ಲ ಸುಟ್ಟೋಗ್ತೈತಿ ಅದಕ್ಕೆ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಮಸಾಲೆ ಹಾಕೋಣ. ಇದೇನು ಹಸಿ ಮಸಾಲೆ ನಾವು ಮಾಡಿದ್ವಲ್ಲ ಅದು ಹಾಕೋಣ. ಇವಾಗ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡ್ರೆ, ಯಾಕಂದ್ರೆ ಮಸಾಲೆ ವೇಸ್ಟ್ ಮಾಡಬಾರ್ದು. ಮಸಾಲೆ ಹಾಕಿದ್ಮ್ಯಾಗ ಮಿಕ್ಸ್ ಮಾಡೋಣ್ರಿ ಒಂದ್ಸರಿ. ಫ್ರೆಂಡ್ಸ್, ಮಸಾಲೆ ಅಂತೂ ನೋಡ್ರಿ ಕುದಿಯಾಕತ್ತೈತಿ. ಇವಾಗ ಇದ್ರೊಳಗೆ ಟಮಾಟಿ ಹಾಕೋಣ. ಫ್ರೆಂಡ್ಸ್, ಟಮಾಟಿ ಅಂತೂ ಮಿಕ್ಸಿನಾಗ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಗ್ರೀನ್ ಮಸಾಲೆ ಮಾಡಾಕತ್ತೀವಲ್ಲ ಆಲೂ ಬಟಾಣಿ ಕುರ್ಮಾ, ಅದಕ್ಕೆ. ಒಂದೇಳಿ ನೀವು ರೆಡ್ ಮಾಡೋದಿದ್ರೆ ನೀವು ಮಿಕ್ಸಿನಾಗ ಹಾಕ್ಬೋದು. ಇವಾಗ ಇದ್ರೊಳಗೆ ಅರಿಶಿನ ಪುಡಿ ಹಾಕೊಂಡ್ರಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ. ನೋಡಿರಿ, ಮಸಾಲೆ ಜೊತೆ ಚಲೋ ಮಿಕ್ಸ್ ಆಗಬೇಕ್ರಿ. ಫ್ರೆಂಡ್ಸ್, ಮಸಾಲೆ ಅಂತೂ ಕುದಿಯಾಕತ್ತೈತ್ರಿ. ಇಲ್ಲಿ ನೋಡ್ರಿ ಎಣ್ಣೆನೂ ಬಿಟ್ಟೈತಿ. ಇವಾಗ ಇದ್ರೊಳಗೆ ಆಲೂಗಡ್ಡೆ ಹಾಕೊಂಡ್ರಿ, ಬಟಾಣಿ ಹಾಕೋಣ. ಆಲೂಗಡ್ಡೆ ಬಟಾಣಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ ಮಸಾಲೆ ಕೂಡ, ಯಾಕಂದ್ರೆ ಚಲೋ ಮಿಕ್ಸ್ ಆಗಬೇಕ್ರಿ. ಆವಾಗ ಆಲೂಗಡ್ಡೆ ಮತ್ತು ಬಟಾಣಿಗೆ ಮಸಾಲೆ ಚಲೋ ಹತ್ತೈತ್ರಿ. ಇವಾಗ ಇದ್ರೊಳಗೆ 1 ಗ್ಲಾಸಷ್ಟು ನೀರು ಹಾಕೊಂಡ್ರಿ. ಒಮ್ಮೆಕ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೀರು 1 ಗ್ಲಾಸ್ ಹಾಕ್ರಿ ಮೊದಲಿಗೆ. ನೀರು ಹಾಕಿದ್ಮ್ಯಾಗ ಒಂದ್ಸರಿ ಮಿಕ್ಸ್ ಮಾಡಿರಿ, ಯಾಕಂದ್ರೆ ಸ್ಟೀಲ್ ಕಡಾಯಿ ಐತಲ್ರಿ, ತಳ ಹತ್ತಬಾರ್ದು ಅಂತೇಳಿ. ಇವಾಗ ಟೇಸ್ಟ್ ನೋಡಿ ನೀವು ಸ್ವಲ್ಪ ಉಪ್ಪು ಹಾಕ್ಬೋದ್ರಿ. ನನಗೆ ಉಪ್ಪೇನೋ ಸ್ವಲ್ಪ ಕಮ್ಮಿ ಅನಿಸ್ತೀರಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ಇನ್ನೊಂದು ಗ್ಲಾಸಷ್ಟು ನೀರು ಹಾಕೊಂಡ್ರಿ, ಯಾಕಂದರೆ ಆಲೂಗಡ್ಡೆ ಮತ್ತು ಬಟಾಣಿ ಕುದಿಬೇಕಂದ್ರೆ 1 ಗ್ಲಾಸ್ ನೀರೊಳಗಂತೂ ಆಲೂಗಡ್ಡೆ ಮತ್ತು ಬಟಾಣಿ ಕುದಿಯೋದಿಲ್ಲ ರೀ, ಅದಕ್ಕೆ ಇನ್ನೊಂದು ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಕುದಿಸೋಣ್ರಿ. ಫ್ರೆಂಡ್ಸ್, ನೀವು ಮುಚ್ಚಳ ಮುಚ್ಚಿ ಹಂಗೆ ಬಿಡಬಾರ್ದು ರೀ. 2 ನಿಮಿಷಕ್ಕೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡಬೇಕು, ಯಾಕಂದರೆ ಸ್ಟೀಲ್ ಕಡಾಯಿನಾಗ ಮಾಡ್ಲಿಕ್ಕತ್ತೀವಲ್ಲ ತಳ ಹತ್ತಬಾರ್ದು ಅಂತೇಳಿ. ಇಲ್ಲಿ ನೋಡಿರಿ 2 ನಿಮಿಷಕ್ಕೆ ನಾನು ಹಿಂಗೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ನೀವು ಹಿಂಗೆ ಮಾಡಿರಿ. ಸ್ಟೀಲ್ ಕಡಾಯಿನಾಗ ಮಾಡೋದಿದ್ರೆ ಹಿಂಗೆ ಮಾಡ್ಬೇಕ್ರಿ. ಇವಾಗ ಇದ್ರೊಳಗೆ ಕಸ್ತೂರಿ ಮೆಥಿ ಹಾಕೊಂಡ್ರಿ. ಫ್ರೆಂಡ್ಸ್, ಕಸ್ತೂರಿ ಮೆಥಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತ್ರಿ. ಹಂಗಂತೇಳಿ ಸ್ವಲ್ಪ ಕಸ್ತೂರಿ ಮೆಥಿ ನಾನು ಹಾಕ್ಲಿಕ್ಕತ್ತೀನಿ. ಕಸ್ತೂರಿ ಮೆಥಿ ಹಿಂಗೆ ಕ್ರಷ್ ಮಾಡಿ ಹಾಕಿ ನೋಡಿರಿ ಒಂದ್ಸರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಸರಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಮುಚ್ಚಳ ಮುಚ್ಚಿ ಹಂಗೆ ಕೈ ಬಿಡಬಾರ್ದು ರೀ. 2 ನಿಮಿಷಕ್ಕೆ ನೀವು ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಕೊತ ಇರ್ಬೇಕು, ಯಾಕಂದರೆ ಸ್ಟೀಲ್ ಕಡಾಯಿನಾಗ ಮಾಡ್ಲಿಕ್ಕತ್ತೀವಲ್ಲ ತಳ ಹತ್ತಬಾರ್ದು. ಅಂದರೆ 2 ನಿಮಿಷಕ್ಕೆ ಹಿಂಗೆ ತೆಗೆದು ನೀವು ಮಿಕ್ಸ್ ಮಾಡ್ಕೊತಿರ್ಬೇಕು. 2 ನಿಮಿಷ ಅಂತೂ ಆಗೈತ್ರಿ. ಇವಾಗ ಇನ್ನೊಂದು ಸರಿ ಮುಚ್ಚಳ ತೆಗಿಯೋಣ್ರಿ. ಮುಚ್ಚಳ ತೆಗೆದು ಒಂದ್ಸರಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ನೀರು ಅನ್ಸಾಕತ್ತೈತ್ರಿ. ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ್ರಿ. 2 ನಿಮಿಷ ಕುದಿಸ್ಕೊಂಡು ಆಮ್ಯಾಗ ನೋಡೋಣ್ರಿ ಹೆಂಗಾಗೈತೆ ಅಂತೇಳಿ. ಫ್ರೆಂಡ್ಸ್, 2 ನಿಮಿಷ ಅಂತೂ ಆಗೈತ್ರಿ. ನೋಡಿರಿ, ಆಲೂಗಡ್ಡೆ ಮತ್ತು ಬಟಾಣಿ ಕುರ್ಮಾ ಅಂತೂ ಗಟ್ಟಿ ಆಗೈತ್ರಿ. ಫ್ರೆಂಡ್ಸ್, ಆಲೂಗಡ್ಡೆ ಬಟಾಣಿ ಕುರ್ಮಾ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ
ಫ್ರೆಂಡ್ಸ್, ರೆಡಿ ಐತಿ ಆಲೂಗಡ್ಡೆ ಬಟಾಣಿ ಕುರ್ಮಾ. ಈ ಆಲೂಗಡ್ಡೆ ಬಟಾಣಿ ಕುರ್ಮಾ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಈ ಆಲೂಗಡ್ಡೆ ಕುರ್ಮಾ ಅಂತೇಳಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.